ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬೆಳಗ್ಗೆ ನನಗೆ ಕೆಲಸ ಎಲ್ಲ ಮಾಡಿ ತುಂಬ ಟಯರ್ಡ್ ಆಗಿತ್ತು. ಹಂಗಾಗಿ ಅಡುಗೆ ಮಾಡೋಕ್ಕಾಗಿಲ್ಲ. ಸಿಂಪಲಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಹಾಕ್ಕೊಂಡು ರವೆನ ಚೆನ್ನಾಗಿ ಹುರ್ಕೊಬೇಕು. ಅದು ಸ್ಮೆಲ್ ಘಮ ಘಮ ಅಂತ ಸ್ಮೆಲ್ ಬರಬೇಕದು. ಅಲ್ಲಿವರೆಗೂ ಹುರ್ಕೊಬೇಕು. ನಾವು ಎಷ್ಟು ರವೆ ಚೆನ್ನಾಗಿ ಹುರ್ಕೊತೀವಿ ಅಷ್ಟು ಸಾಫ್ಟಾಗಿ ಉಪ್ಪಿಟ್ಟು ಆಗುತ್ತೆ. ಇವಾಗ ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಉಪ್ಪು, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ನಾನು ತುಪ್ಪ ತೊಗೊಂಡಿದ್ದೀನಿ, ಒಂದು 15 ಮೆಣಸಿನ್ಕಾಯಿ, ಒಂದು 3 ಈರುಳ್ಳಿ, ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು, ಸೀಸ್ಕೊಬಾರ್ದು. ಇದೆಲ್ಲ ಆದಮೇಲೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿನೂ ಕೂಡ ಫ್ರೈ ಮಾಡ್ಕೊಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡಿದಷ್ಟು ಅದು ಗ್ಯಾಸ್ಟ್ರಿಕ್ ಎಲ್ಲ ಬರುತ್ತಲ್ವ, ಅದೆಲ್ಲ ಏನೂ ಆಗೋದಿಲ್ಲ. ಅದಾದಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡ್ಮೇಲೆ ಅದು ಕೂಡ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ. ಆಮೇಲೆ ನಾನು ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಕೂಡ ಸಾಫ್ಟಾಗಿ ಬೇಯಬೇಕು. ಸಾಫ್ಟಾಗಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತು ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಆ ಕೊತ್ತಂಬರಿ ಫ್ಲೇವರ್ ಕೂಡ ಬಿಟ್ಕೊಳ್ಳುತ್ತೆ. ಅದು ಕೂಡ ಒಂದು ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ರವೆ ಹಾಕ್ಕೊಂಡಿದ್ದೆ. ಅದೇ ಗ್ಲಾಸಲ್ಲಿ ನಾನು 8 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಅದು ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ಕೊಂಡು ತಿರ್ಗಿಸ್ಕೊತಾ ಇರಬೇಕು. ಇಲ್ಲ ಅಂತಂದರೆ ಗಂಟಾಗಿಬಿಡುತ್ತೆ. ಸ್ವಲ್ಪನೇ ಹಾಕ್ಕೊತಾ ತಿರ್ಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ನೋಡಿ ಹೇಗೆ ತಿರ್ಗಿಸ್ಕೊತಾ ಇದ್ದೀನಿ, ಒಂಚೂರು ಕೂಡ ಗಂಟಿಲ್ಲ, ಹಾಗೆ ಬರುತ್ತೆ. ಇದೆಲ್ಲ ಕಂಪ್ಲೀಟಾಗಿ ನೀರು ಕಮ್ಮಿ ಆಗಿ ಈ ಥರ ಆಗಿದೆ. ಇವಾಗ ಇನ್ನೂ ಕೂಡ ಇದು ನೀರೆಲ್ಲ ಇನ್ನೂ ಡ್ರೈ ಆಗಬೇಕು. ಇವಾಗ ನೋಡಿ ಕಂಪ್ಲೀಟಾಗಿ ಆಗಿದೆ. ಇವಾಗ ಫೈನಲ್ ಆಗಿ ಸ್ವಲ್ಪ ತುಪ್ಪ ಹಾಕ್ಕೊಬೇಕು. ತುಪ್ಪ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಲಾಸ್ಟಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ ತುಪ್ಪದ ಫ್ಲೇವರ್ ಹಾಗೆ ಬರ್ತಾ ಇರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಇವತ್ತು ಮೇಲ್ಗಡೆ ಊಟ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಮನೆಯಲ್ಲಿ ತುಂಬ ಅಂದರೆ ತುಂಬ ಸೆಕೆ, ಇರೋಕ್ಕೆ ಆಗ್ತಿರ್ಲಿಲ್ಲ. ಎಷ್ಟು ಫ್ಯಾನ್ ಹಾಕ್ಕೊಂಡು ಕೂಡ ಆಗ್ತಾ ಇರಲಿಲ್ಲ. ಮೇಲೋಗಿ ಊಟ ಮಾಡೋಣ ಅಂತ ಹೇಳಿ ಎಲ್ಲ ತೊಗೊಬಂದು ಊಟ ಮಾಡ್ತಾ ಇದ್ದೀವಿ. ಆವಾಗ ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಈ ಥರ ಟೆರಸಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ, ಎಲ್ಲರೂ ಒಟ್ಟಿಗೆ ಸೇರಿ. ಅದೇ ನೆನಪಾಗ್ತಾ ಇತ್ತು ನನಗೆ. ಮತ್ತು ಈ ಥರ ವರಂಡದಲ್ಲಿ ಕುತ್ಕೊಂಡು ಎಲ್ಲ ಒಟ್ಟಿಗೆ ಊಟ ಮಾಡೋದು, ಅಲ್ಲೇ ಮಲ್ಕೊಳ್ಳೋದು, ಅದೆಲ್ಲ ಮಾಡ್ತಾ ಇದ್ವಿ. ಇವಾಗೆಲ್ಲ ಯಾರು ಆ ಥರ ಮಾಡ್ತಾರಲ್ವ, ಅದೆಲ್ಲ ತುಂಬ ನೆನಪಾಗ್ತಿತ್ತು. ಅದೆಲ್ಲ ಇವಾಗ ಒಂದು ಮೆಮೊರಿ ಆಗಿಬಿಟ್ಟಿದೆ ಅಷ್ಟೇ. ಇವಾಗ ಅದೇ ನೆನಪಾಗ್ತಿದೆ ನನಗೆ ತುಂಬ. ಆ ಥರ ಒಂದು ಆಗುತ್ತೆ, ಒಂದು ಮೆಮೊರಿ ಅಂತ ಹೇಳಿ ಮೇಲೆ ಬಂದು ಊಟ ಮಾಡ್ತಿದ್ದೀವಿ. ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಊಟ ಮಾಡೋದಕ್ಕೆ. ನನಗಂತೂ 1-2 ತುತ್ತು ಜಾಸ್ತಿನೇ ಸೇರಿತು, ಅಷ್ಟು ತಂಪಾಗಿತ್ತು. ಅಷ್ಟು ತಂಪಾಗಿ ಗಾಳಿ ಬೀಸ್ತಾ ಇತ್ತು. ನನಗಂತೂ ತುಂಬಾ ಖುಷಿ ಆಗ್ತಿತ್ತು. ಎಲ್ಲರೂ ಫುಲ್ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ವಿ. ಊಟ ಎಲ್ಲ ಮುಗಿಸಿ ಎಲ್ಲರೂ ಫುಲ್ ರೆಸ್ಟ್ ಮಾಡ್ತಾ ಇದ್ವಿ. ಗಾಳಿ ಚೆನ್ನಾಗಿ ಬೀಸ್ತಾ ಇತ್ತಲ್ಲ, ನಮಗಂತೂ ಮನೆ ಒಳಗಡೆ ಹೋಗೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು ಮೇಲ್ಗಡೆ. ನನಗಂತೂ ಎಷ್ಟು ಖುಷಿ ಆಯಿತು ಗೊತ್ತಾ. ನನಗೆ ಎಲ್ಲ ಫುಲ್ ಎಷ್ಟೋ ವರ್ಷದ ಹಿಂದೆ ಹೋಗ್ಬಿಟ್ಟೆ ನಾನು, ಅಷ್ಟು ನೆನಪಾಗ್ತಾ ಇತ್ತು ನನಗೆ. ಟೈಮ್ ಆಯ್ತು ಇವಾಗ, ಹಂಗೆ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.